ಯಾವ ಗಾಡಿನಾದ್ರೂ ತಗೊಳ್ಳಿ 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 3.5 ಲಕ್ಷಕ್ಕೂ ಇದೆ ಗಾಡಿ. 23 ಬಂದು ಆಸ್ ಇಟ್ ಇಸ್ ಕಂಡೀಷನ್ ಗಾಡಿ ಬಂದು 3,70,000. ಓಕೆ. 24 ಬಂದು ಆಸ್ ಇಟ್ ಇಸ್ ಕಂಡೀಷನ್ 3,95,000 ಸರ್. ಇಲ್ಲಿ ಓಲಾ ಮತ್ತೆ ಊಬರ್ ಪ್ರತಿಯೊಂದಕ್ಕೂ ವಿತಿನ್ 24 ಅವರ್ಸ್ ಅಲ್ಲಿ ಗಾಡಿ ಅಟ್ಯಾಚ್ ಮಾಡಿಸ್ಕೊಡ್ತೀನಿ ಸರ್. ಅಟ್ಯಾಚ್ಮೆಂಟ್ ನೀವೇ ಮಾಡಿಸ್ಕೊಡ್ತೀರಾ? ಫ್ರೀ ಇರುತ್ತೆ, ಅಟ್ಯಾಚ್ ಮಾಡ್ಕೊಡ್ತೀನಿ. ಟೋಟಲ್ 205 ವೆಹಿಕಲ್ ಇದೆ 24 ಮಾಡಲು. ಓಕೆ. ಸೊ ಯಾವ ಗಾಡಿನಾರು ಬಂದು ತಗೊಳ್ಳಿ ಸರ್. ಅಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ರು ವ್ಯಾಗನರ್ ಬೇಕು ಸರ್, ಯಾವಾಗ ಬರುತ್ತೆ ಮತ್ತೆ ನೆಕ್ಸ್ಟ್ ಬ್ಯಾಚ್ ಅಂತ ಹೇಳಿ. ಅದಕ್ಕೆ ವ್ಯಾಗನರ್ ಗಾಡಿನೇ ಇದೆ, ಅದು ಬರೀ 24 ಮಾಡಲು ಸಿಂಗಲ್ ಓನರ್ ಗಾಡಿಗಳು. ಲಾಸ್ಟ್ ಟೈಮ್ 350 ಗಾಡಿ ಏನಿದೆ ಕಂಪ್ಲೀಟ್ಲಿ ಸೋಲ್ಡ್ ಆಗಿದೆ ಸರ್. ಇದೆಲ್ಲ ಸೆಕೆಂಡ್ ಬ್ಯಾಚ್ ವೆಹಿಕಲ್. 2 ಲಕ್ಷಕ್ಕೂ ಗಾಡಿ ಸಿಗುತ್ತೆ. 2 ಲಕ್ಷಕ್ಕಲ್ಲ ಸರ್, 1,30,000 ಸಿಗುತ್ತೆ, ಅದನ್ನು ತೋರಿಸ್ತೀನಿ. ಒಂದು 2,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. 20 ಮಾಡಲ್ ಅದು ಪೆಟ್ರೋಲ್ ವಿತ್ CNG. ನನಗೆ ಗೊತ್ತಿರಂಗೆ ಮಾರ್ಕೆಟ್ ಅಲ್ಲಿ ಇದಕ್ಕಿಂತ ಕಮ್ಮಿ ಯಾವುದೇ ಕಾರಣಕ್ಕೂ ಗಾಡಿಗಳು ಸಿಗಲ್ಲ. ಸೊ ನನಗೆ ಗೊತ್ತಿರಂಗೆ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಕಸ್ಟಮರ್ಸ್ಗೆ. ಸೊ ಬಂದು ಯಾವ ಗಾಡಿ ಬೇಕು ಸೈಡ್ ಮಾಡ್ಕೊಂಡು ತಗೊಂಡೋಗ್ಲಿ ಸರ್. ಒಂದು 2,60,000 ಫೈನಲ್ ಮಾಡ್ಕೊಡ್ತೀನಿ. 2,60,000 ರೆಡಿ ವೆಹಿಕಲ್. ಓಕೆ ಸರ್. ಬರೀ ವ್ಯಾಗನರ್ ಕೂಡ ಅಲ್ಲ, ಬರೀ ಇನ್ನು ಡಿಸೈರ್ ಗಳಿದೆ, ಇಂಡಿಕಾ ಇದೆ, ಪ್ರತಿಯೊಂದು ಗಾಡಿನೂ ಇದೆ. ಇನ್ನು ಎಲ್ಲ ಗಾಡಿಗಳು ತೋರಿಸ್ತೀನಿ. 23 ಮಾಡಲ್ ಶಿಫ್ಟ್ ಎಷ್ಟು ಸರ್? ಸೊ VXI ಬರೀ 5,30,000 ಮಾಡ್ಕೊಡ್ತೀನಿ. 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷ ಕೊಡ್ತೀನಿ. 24 ಬಂದು 24 ಒಂದು 35-40 ಗಾಡಿ ಇದೆ. 24 ಮಾಡಲ ನಾನು ಅವಾಗಲೇ ಹೇಳ್ದಂಗೆ ಬರೀ 3,95,000 ರೂಪಾಯಿಗೆ 24 ಮಾಡಲು ಸಿಂಗಲ್ ಓನರ್ ಗಾಡಿ ವ್ಯಾಗನರ್ ಕೊಡ್ತೀನಿ. 2.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 18 ಮಾಡಲ್ ಗಾಡಿ 2.5 ಲಕ್ಷ. ಎಕ್ಸೆಂಟ್ ಉಂಡಾ ಎಕ್ಸೆಂಟ್ 2.5 ಲಕ್ಷಕ್ಕೆ ಆಲ್ಮೋಸ್ಟ್ ನಿಮಗೆ 23 ಮಾಡಲ್ ತಗೊಳ್ಳೋ ರೇಟ್ ಅಲ್ಲಿ 24 ಮಾಡಲ್ ಸಿಗ್ತದೆ ಸರ್. ಲಾಸ್ಟ್ ಬ್ಯಾಚ್ ಅಲ್ಲಿ ಏನ್ ಪೇಮೆಂಟ್ ಇತ್ತು ಇವಾಗ ಅದರಿಂದ ತುಂಬಾ ಕಮ್ಮಿ ಆಗಿದೆ. ಗಾಡಿಗಳ ಬಗ್ಗೆ ಡೌನ್ ಪೇಮೆಂಟ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ಜಸ್ಟ್ ಬಂದು ಗಾಡಿ ನೋಡಿ ಮಾತಾಡೋಣ. ಇದು ಗಾಡಿನ ಸರ್ 5,80,000 ರೂಪಾಯಿ ಪರ್ ವೆಹಿಕಲ್ ಕೊಡ್ತೀನಿ. ಎಷ್ಟನೇ ಮಾಡಲ್ ಸರ್? 2015 ಮಾಡಲು ಸೆಕೆಂಡ್ ಓನರ್ 7+1. ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ನಾನು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀನಿ. ಸೊ ಆರಾಮಾಗಿ ಬಂದು ಕಸ್ಟಮರ್ ತಗೊಂಡು ಫ್ರೆಂಡ್ಸ್ ಬನ್ನಿ. ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವ್ಯಾಗನರ್ ಅಂತ ಕೇಳ್ತಿದ್ರಲ್ಲ, ಲಾಸ್ಟ್ ಬ್ಯಾಚ್ ಫುಲ್ ಖಾಲಿ ಮಾಡ್ಬಿಟ್ಟವ್ರಂತೆ. ಬನ್ನಿ ಸರ್ ನ ಕೇಳೋಣ. ಹೇಳಿ ಸರ್. ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾಡಿಸಿದ 350 ಗಾಡಿ ಬ್ಯಾಚ್ ಏನಿತ್ತು ಕಂಪ್ಲೀಟ್ಲಿ ಸೋಲ್ಡ್ ಆಗಿದೆ. ಕಂಪ್ಲೀಟ್ಲಿ ಸೋಲ್ಡ್ ಆಗಿದೆ ಸರ್. ಹೊಸ ಬ್ಯಾಚ್ ತಂದಿದ್ದೀನಿ ಇವಾಗ. ಸೊ ಕಸ್ಟಮರ್ಸ್ ಡಿಮ್ಯಾಂಡ್ ಮಾಡ್ತಾ ಇದ್ರು ವ್ಯಾಗನರ್ ಬೇಕು ಸರ್, ಯಾವಾಗ ಬರುತ್ತೆ ಮತ್ತೆ ನೆಕ್ಸ್ಟ್ ಬ್ಯಾಚ್ ಅಂತ ಹೇಳಿ. ಅದಕ್ಕೆ ತಗೊಬಂದಿದ್ದೀನಿ ಸರ್. ನೋಡ್ತಾ ಇರ್ಬೋದು ನೀವು. ಇಷ್ಟೇ ಗಾಡಿ ಅಲ್ಲ, ಜಸ್ಟ್ ಇಲ್ಲಿ ನಿಲ್ಸಿದ್ದೀನಿ. ಇನ್ನು ಆಫೀಸಲ್ಲಿ ಇದೆ, ಅದಲ್ಲದೆ ಇನ್ನು 2 ಗೋಡನ್ ಇದೆ, ಅಲ್ಲೂ ಗಾಡಿಗಳಿದೆ. ಎಲ್ಲಾ ಗಾಡಿನೂ 24 ಮಾಡಲು ಸಿಂಗಲ್ ಓನರ್ ಸರ್. 22 ಇದೆ, 23 ಇದೆ, ಬಟ್ 24 ತುಂಬಾ ಜಾಸ್ತಿ ಇದೆ. ಟೋಟಲ್ 205 ವೆಹಿಕಲ್ ಇದೆ 24 ಮಾಡಲು. ಸೊ ಯಾವ ಗಾಡಿನಾರು ಬಂದು ತಗೊಳ್ಳಿ ಸರ್. ಬಂದು ಸಿಂಗಲ್ ಓನರ್ ವೆಹಿಕಲ್ 24 ಮಾಡಲು, ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ಆಗಿರುತ್ತೆ ಸರ್. ಇದು 30 ಕಿಲೋಮೀಟರ್ ಆರಾಮಾಗಿ ಮೈಲೇಜ್ ಬರುತ್ತೆ ನಿಮಗೆ. ಯಾವ ಗಾಡಿನಾದ್ರೂ ತಗೊಳ್ಳಿ, 30 ಕಿಲೋಮೀಟರ್ ಮೈಲೇಜ್ 100% ಬರುತ್ತೆ ಸರ್. CNG ಪೆಟ್ರೋಲ್ ಬರಲ್ಲ, ಪೆಟ್ರೋಲ್ ಅಲ್ಲಿ ಕಮ್ಮಿ ಬರುತ್ತೆ, ಒಂದು 20 ಬರುತ್ತೆ. CNG ಒಂದು 30 ಕಿಲೋಮೀಟರ್ ಆರಾಮಾಗಿ ಬರುತ್ತೆ. ಪ್ರತಿ ಒಂದು ಗಾಡಿಗೂ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ ಸರ್. ಗಾಡಿಗಳ ಕಂಡೀಷನ್ ನೋಡ್ತಾ ಇರ್ಬೋದು, ಸಖತ್ತಾಗಿದೆ. ಕಂಡೀಷನ್ ನಾನೇ ಹೇಳ್ತೀನಿ ಸರ್. ಏನಂದ್ರೆ ಆಸ್ ಇಟ್ ಇಸ್ ಕಂಡೀಷನ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಒಂದೊಂದು ಗಾಡಿಗೆ ಏನಿಲ್ಲ ಅಂದ್ರೂ 10ರಿಂದ 15ರಿಂದ 20,000 ರೂಪಾಯಿ ಕೆಲಸ ಬರುತ್ತೆ ಸರ್. ಒಂದೊಂದು ಗಾಡಿ 20,000 ರೂಪಾಯಿ ಕೆಲಸನೇ ಇಟ್ಕೊಳ್ಳಿ. 20,000 ಕೆಲಸ ಮಾಡ್ಸಿದ್ರೆ ನಿಮಗೆ ಶೋರೂಮ್ ಗಾಡಿ ತರನೇ ರೆಡಿ ಆಗುತ್ತೆ. ಕಸ್ಟಮರ್ ಬೇಡ ಸರ್ ನೀವೇ ರೆಡಿ ಮಾಡ್ಕೊಡಿ ಅಂತಂದ್ರೆ ನಮಗೆ ದುಡ್ಡು ಕೊಡಿ, ನಾನೇ ಬೇಕಾದ್ರೆ ಅವ್ರ ಗಾಡಿ ಸೈಡ್ ಮಾಡ್ಕೊಳ್ಳಿ, ನೀಟಾಗಿ ಈ ಗಾಡಿ ಏನಿದೆಯೋ ಹಿಂಗೆ ರೆಡಿ ಮಾಡಿ ಕೊಡ್ತೀನಿ ಸರ್. ಓಕೆ, ಇದು ರೆಡಿ ಆಗಿರೋ ರೆಡಿ ವೆಹಿಕಲ್ ಸರ್. ಸೊ ರೇಟ್ ಬಂದು 3,95,000 ರೂಪಾಯಿ ಆಸ್ ಇಟ್ ಇಸ್ ಕಂಡೀಷನ್ ವೆಹಿಕಲ್ ಕೊಡ್ತಾ ಇದೀನಿ. ಕಂಡೀಷನ್ ತಗೋತಾ ಅಂದ್ರೆ ಬರೀ 3,95,000 ರೂಪಾಯಿ ಕೊಡ್ತೀನಿ ಸರ್. ಎಲ್ಲಾ ಗಾಡಿಗೂ ಪ್ರತಿಯೊಂದು ಗಾಡಿಗೂ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಈ ಗಾಡಿಗಳ ಬಗ್ಗೆ ಡೌನ್ ಪೇಮೆಂಟ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ಜಸ್ಟ್ ಬಂದು ಗಾಡಿ ನೋಡಿ ಮಾತಾಡೋಣ. ಸೊ ರೆಡಿ ಗಾಡಿ ಬೇಕು ಅಂತಂದ್ರೆ ಒಂದು ಟೈಮ್ ಕೊಡಬೇಕಾಗುತ್ತೆ. ಬಂದು ಸೆಲೆಕ್ಟ್ ಮಾಡಿ. ಸಣ್ಣ ಪುಟ್ಟ ಡ್ಯಾಮೇಜ್ ಇದೆ ಸರ್. ಈಗ ಸಣ್ಣ ಪುಟ್ಟ ಏನ್ ಡ್ಯಾಮೇಜ್ ಇರುತ್ತೋ, ಈಗ ಬಂಪರ್ಗಳು ಸ್ಕೆಚಸ್ ಇರುತ್ತಲ್ಲ, ಸೊ ಈಗೆಲ್ಲ ಸಣ್ಣ ಪುಟ್ಟ ಇರುತ್ತೆ, ನಾನು ರೆಡಿ ಮಾಡಿಸ್ಕೊಡ್ತೀನಿ ಸರ್. ಇಂಜಿನ್ ಅಲ್ಲಿ ಮಾತ್ರ ಪ್ರತಿ ಒಂದ್ ಗಾಡಿನೂ ಸಿಂಗಲ್ ಗಾಡಿ ಕೊಡೋ ಸಮೇತ ನಿಮ್ಗೆ ಯಾವುದೇ ಕೆಲಸಗಳಿಲ್ಲ. ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ. ಮೆಕ್ಯಾನಿಕ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದ್ರೆ ಬೇಕಾದ್ರೆ ಗಾಡಿ ಕೊಡ್ತೀವಿ, ತಗೊಂಡೋಗಿ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಓಕೆ ಅಂದ್ರೆ ಬಂದು ದುಡ್ಡು ಕೊಟ್ಟು ತಗೊಂಡೋಗಿ ಸರ್. ಇದು ಬಿಟ್ರೆ ಸರ್ ಬೇರೆ ಯಾವ ಮಾಡಲ್ ಇದೆ? 22 ಇದೆ, 23 ಇದೆ. 22 ಅಲ್ಲ ಎಷ್ಟು ಆಗ್ಬೋದು ಸರ್? 22 ಬಂದು ನಿಮಗೆ ಎಲ್ಲ ರೆಡಿ ಗಾಡಿನೇ ಇರೋದು, ಆಸ್ ಇಟ್ ಇಸ್ ಕಂಡೀಷನ್ ಯಾವುದು ಇಲ್ಲ. 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷ ಕೊಡ್ತೀನಿ. 24 ಬಂದು 24 ಒಂದು 35-40 ಗಾಡಿ ಇದೆ. 23 ಒಂದು 25 ಒಂದು 35-40 ಗಾಡಿ ಇದೆ. ಅದನ್ನು ಬಂದು ನಿಮ್ಗೆ 4 ಲಕ್ಷ ಕೊಟ್ಬಿಡ್ತೀನಿ ಸರ್. 4 ಲಕ್ಷ ಅದು ರೆಡಿ ವೆಹಿಕಲ್ ಸರ್. ರೆಡಿ ಗಾಡಿ ಆಸ್ ಇಟ್ ಇಸ್ ಕಂಡೀಷನ್ ಬೇಕು ಅಂತಂದ್ರೆ 3,70,000 ಕೊಟ್ಬಿಡ್ತೀನಿ. ಓ ಸೂಪರ್ ಸರ್. 23 ಮಾಡಲ್ ನೋಡಿ. ಆಲ್ಮೋಸ್ಟ್ ನಿಮಗೆ 23 ಮಾಡಲ್ ತಗೊಳ್ಳೋ ರೇಟ್ ಅಲ್ಲಿ 24 ಮಾಡಲ್ ಸಿಗ್ತದೆ ಸರ್. ಲಾಸ್ಟ್ ಬ್ಯಾಚ್ ಅಲ್ಲಿ ಏನ್ ಪೇಮೆಂಟ್ ಇತ್ತು ಇವಾಗ ಅದರಿಂದ ತುಂಬಾ ಕಮ್ಮಿ ಆಗಿದೆ. ಇದಕ್ಕಿಂತ ಕಮ್ಮಿ ಅಂತ ಯಾವುದೇ ಕಾರಣಕ್ಕೂ ಹೋಗಲ್ಲ. ಇದು ಫಿಕ್ಸೆಡ್ ಪ್ರೈಸ್. ಸೊ ಆರಾಮಾಗಿ ಸರ್ 22 ಬಂದು ರೆಡಿ ಗಾಡಿ. ಸೊ ರೆಡಿ ಗಾಡಿ ಬಂದು 3.5 ಲಕ್ಷ. 23 ಬಂದು ಆಸ್ ಇಟ್ ಇಸ್ ಕಂಡೀಷನ್ ಗಾಡಿ ಬಂದು 3,70,000. 24 ಬಂದು ಆಸ್ ಇಟ್ ಇಸ್ ಕಂಡೀಷನ್ 3,95,000 ಸರ್. ನನಗೆ ಗೊತ್ತಿರಂಗೆ ಮಾರ್ಕೆಟ್ ಅಲ್ಲಿ ಇದಕ್ಕಿಂತ ಕಮ್ಮಿ ಯಾವುದೇ ಕಾರಣಕ್ಕೂ ಗಾಡಿಗಳು ಸಿಗಲ್ಲ. ಸೊ ನನಗೆ ಗೊತ್ತಿರಂಗೆ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಕಸ್ಟಮರ್ಸ್ಗೆ. ಸೊ ಬಂದು ಯಾವ ಗಾಡಿ ಬೇಕು ಸೈಡ್ ಮಾಡ್ಕೊಂಡು ತಗೊಂಡೋಗ್ಲಿ ಸರ್ ಅಲ್ವಾ. ಅಂಡ್ ಆಲ್ಮೋಸ್ಟ್ ಎಲ್ಲಾ ಗಾಡಿನೂ ಸಿಂಗಲ್ ಓನರ್ ಮತ್ತೆ ರನ್ನಿಂಗ್ ಇದೆ ಸರ್. 2 years FC ಬರುತ್ತೆ, 10 months ಇನ್ಸೂರೆನ್ಸ್ ಬರುತ್ತೆ, ಆಲ್ಮೋಸ್ಟ್ 10 months 8 to 10 months ಇರುತ್ತೆ. ಸೊ ಟ್ಯಾಕ್ಸ್ ಕಂಪ್ಲೀಟ್ ರನ್ನಿಂಗ್ ಬರುತ್ತೆ ಸರ್ ಅಲ್ವಾ. ಸೊ ತಗೊಂಡ್ಮೇಲೆ ಜಸ್ಟ್ ರೀಫಾ ವರ್ಕ್ ಏನಿದೆ ಅದನ್ನ ನೋಡ್ಕೊಂಡು ಮಾಡಿಸ್ಕೊಂಡು ಡ್ರೈವ್ ಮಾಡ್ಕೋಬೇಕು ಅಷ್ಟೇನೆ. ಗಾಡಿ ಅಂತೂ ಸೂಪರ್ ಕಂಡೀಷನ್ ಎಲ್ಲ ಇರುತ್ತೆ ಅಂತ ಹೇಳ್ಬೋದು. ಇಂಜಿನ್ ಅಲ್ಲಿ ಯಾವ ಗಾಡಿನೂ ಕಂಡ ಮೇಲೆ ಸರ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ. ಬಾಡಿ ಲೈನ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ಗಳಿದೆ. ಸೊ ಕಸ್ಟಮರ್ ಇಲ್ಲ ಸರ್ ನಂಗೆ ರೆಡಿ ಗಾಡಿನೇ ಮಾಡ್ಕೊಡಿ ಅಂತಂದ್ರೆ ಅದಕ್ಕೇನು ಅಮೌಂಟ್ ಇದೆ ನಾನು ಹೇಳ್ತೀನಿ, ಆ ಅಮೌಂಟ್ ಪೇ ಮಾಡಿದ್ರೆ ನಾನು ರೆಡಿ ಮಾಡಿಸಿ ಕೊಡ್ತೀನಿ ಅಲ್ವಾ. ಎಷ್ಟು 3 to 4 days ಟೈಮ್ ಕೊಡಿ, ನಾನು ರೆಡಿ ಮಾಡಿ ಕೊಡ್ತೀನಿ. ಅಂಡ್ ಸರ್ ನಿಮ್ ಶೋರೂಮ್ ಅಲ್ಲೇ ಕಾರ್ ತಗೊಂಡ್ರೆ ಏನಾದ್ರು ಆಫರ್ ಗಿಫರ್ ಕೊಡಿ ಸರ್. ನಮ್ಮಲ್ಲಿ ಓಲಾ ಮತ್ತೆ ಊಬರ್ ಪ್ರತಿಯೊಂದಕ್ಕೂ ವಿತಿನ್ 24 hours ಅಲ್ಲಿ ಗಾಡಿ ಅಟ್ಯಾಚ್ ಮಾಡಿಸ್ಕೊಡ್ತೀನಿ ಸರ್. ಅಟ್ಯಾಚ್ಮೆಂಟ್ ನೀವೇ ಮಾಡಿಸ್ಕೊಡ್ತೀರಾ? ಫ್ರೀ ಇರುತ್ತೆ, ಅಟ್ಯಾಚ್ ಮಾಡ್ಕೊಡ್ತೀನಿ. ವಿತಿನ್ 24 ಬಟ್ ಸರ್ ಜಸ್ಟ್ 2 hours ಮಾಡ್ಕೊಡ್ತೀನಿ. 2 hours
2 ಅವರ್ಸ್ ಅಲ್ಲಿ ಓಲಾ ಮತ್ತೆ ಊಬರ್ ಎರಡು ಅಟ್ಯಾಚ್ ಮಾಡ್ಕೊಡ್ತೀನಿ. ಕಸ್ಟಮರ್ ಗಾಡಿ ತಗೊಂಡು ನಮ್ಮ ಆಫೀಸ್ ಬೇಕಾದ್ರೆ ಡ್ಯೂಟಿ ಆನ್ ಮಾಡ್ಕೊಂಡು ಹೋಗ್ಬೋದು. ಸೂಪರ್ ಸರ್, ಅದು ಮಾಡ್ಕೊಡೋಣ ಸರ್. ಆಮೇಲೆ ಸರ್ ನಮ್ಮ ಆಫೀಸಲ್ಲಿ ಏನಕ್ಕೆ ತಗೋಬೇಕು ಅಂತಂದ್ರೆ ಪ್ರೈಸ್ ಸರ್. ಸೊ ನಮ್ಗಿಂತ ಕಮ್ಮಿ ಯಾರು ಕೊಟ್ಟರೆ ನೀವು ಖುಷಿಯಿಂದ ತಗೊಳ್ಳಿ. ಸೊ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ನಾನು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀನಿ. ಸೊ ಆರಾಮಾಗಿ ಬಂದು ಕಸ್ಟಮರ್ ತಗೊಂಡು ಅಂಡ್ ಫಿಕ್ಸ್ಡ್ ಪ್ರೈಸ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಗಾಡಿ ಸೈಡ್ ಮಾಡ್ಕೋಬೇಕು, ವ್ಯಾಪಾರನೇ ಮಾಡಲ್ಲ. ಯಾವ ಗಾಡಿ ಬೇಕು ಸೈಡ್ ಮಾಡ್ಕೊಳ್ಳಿ, ಇದು ಅದು ಅಂತ ಏನಿಲ್ಲ. 205 ಗಾಡಿ ಇದೆ, ಯಾವ್ದು ಬೇಕಾದ್ರೂ ಸೈಡ್ ಮಾಡ್ಕೊಳ್ಳಿ, ತಗೊಂಡೋಗಿ ಅಷ್ಟೇ ಅಷ್ಟೇ ಫ್ರೆಂಡ್ಸ್. ಹಾಗೆ ಬರೀ ವ್ಯಾಗನರ್ ಅಲ್ಲ, ಅದು ಬಿಟ್ಟು ನಿಮಗೆ ಬೇರೆ ಕಾರ್ ಬೇಕಂದ್ರೂ ಸಿಗುತ್ತೆ. ಇನೋವಾ ಇದೆ ನೋಡಿ, ಇನೋವಾ ಇದೆ. ಟೋಟಲ್ 2 ಗಾಡಿ ಇದೆ, ಸೇಮ್ ವೆಹಿಕಲ್. 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, G ವರ್ಷನ್ 7+1. 2 ಗಾಡಿನೂ ಸೇಮ್ ಇದಾಗಿರುತ್ತೆ, ಡೀಟೇಲ್ಸ್ ಆಗಿರುತ್ತೆ. ಸೊ 2 ಗಾಡಿನೂ ಸರ್ 5,80,000 ರೂಪಾಯಿ ಪರ್ ವೆಹಿಕಲ್ ಕೊಡ್ತೀನಿ. ಎಷ್ಟನೇ ಮಾಡಲ್ ಸರ್? 2015 ಮಾಡಲು ಸೆಕೆಂಡ್ ಓನರ್ 7+1. 7+1 8 ಸೀಟರ್ ವೆಹಿಕಲ್ 5,80,000 ರೂಪಾಯಿ. ಗಾಡಿ ಮೇಲೆ ಒಂದು ಸ್ಕ್ರಾಚ್ ಕೂಡ ಇಲ್ಲ ಸರ್. 4 ಹೊಸ ಬ್ರಾಂಡೆಡ್ ಟೈರ್ ಕೂಡ ಹಾಕ್ಸಿದೀನಿ. ಸೊ ಗಾಡಿ ಬಂದ್ಬಿಟ್ಟು 1,80,000 ಕಿಲೋಮೀಟರ್ ರನ್ ಆಗಿದೆ. ಟೋಟಲ್ 2 ಗಾಡಿ ಇದೆ. ಸೊ 2ರಲ್ಲಿ ಯಾವ್ದಾದ್ರು ತಗೊಳ್ಳಿ, 5,80,000 ನಾನು ಇದು ಮಾಡ್ಕೊಡ್ತೀನಿ. 4 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ ಸರ್ ಇದಕ್ಕೆ. ಅಂಡ್ ಇನ್ನೊಂದು ಗಾಡಿ ಇದೆ ಅಂದ್ರಲ್ಲ, ಅದ್ಯಾವ ಕಲರ್ ಸರ್? ಸೇಮ್ ಕಲರ್, 2 ಸೇಮ್ ಕಲರ್, ಸಿಲ್ವರ್ ಕಲರ್. ಒಂದು 4 ಲಕ್ಷ ರೂಪಾಯಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಹೌದಾ? 4 ಲಕ್ಷ ಲೋನ್ ಕೂಡ ಆಗುತ್ತೆ. 4 ಲಕ್ಷ ರೂಪಾಯಿ ಲೋನ್ ಕೂಡ ಆಗುತ್ತೆ. ಒಂದು 1.5ರಿಂದ 2 ಲಕ್ಷ ರೂಪಾಯಿ ತಗೊಂಡ್ಬರ್ಲಿ, ಬಾಕಿ ಲೋನ್ ಕೂಡ ಮಾಡ್ಕೊಟ್ಬಿಡ್ತೀನಿ ಸರ್. ಸೂಪರ್ ಸರ್. ಓಕೆ ಫ್ರೆಂಡ್ಸ್, ಆಗ್ಲೇ ಹೇಳಿದ್ರಲ್ಲ ಇನ್ನೂ ಒಂದು ಯಾರ್ಡ್ ಇದೆ ಅಂತ, ನೋಡಿ ಇಲ್ಲೇ ಇನ್ನ ಟೋಟಲ್ 2 ಯಾರ್ಡ್ ಇದೆ. ಅದೊಂದು ಇದು ಒಂದಿದೆ, ಇದಲ್ಲದೆ ಇನ್ನ 2 ಇದೆ. ಇಲ್ಲೂ ಗಾಡಿಗಳಿದೆ, ನೋಡ್ಕೋಬಹುದು ನೀವು. ಸೊ ಇಲ್ಲೂ ಜಸ್ಟ್ ಇಲ್ಲಿ ಬರೀ ಸರ್ ಬರೀ ವ್ಯಾಗನರ್ ಕೂಡ ಅಲ್ಲ, ಬರೀ ಇನ್ನೂ ಡಿಸೈರ್ಗಳಿದೆ, ಇಂಡಿಕಾ ಇದೆ, ಪ್ರತಿಯೊಂದು ಗಾಡಿನೂ ಇದೆ. ಇನ್ನು ಎಲ್ಲ ಗಾಡಿಗಳು ತೋರಿಸ್ತೀನಿ. ಸೊ ಇಲ್ಲೂ ಒಂದು ಗೌಡನ ಗಾಡಿ ಇದೆ, ಇಲ್ಲೂ ಬೇಕಾದ್ರೆ ಬಂದು ಇಲ್ಲೂ ಸೈಡ್ ಮಾಡ್ಕೊಳ್ಳಿ ಸರ್. ಸೊ ಫೈನಲಿ ಇವಾಗ ಆಫೀಸಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಇಲ್ಲಂತೂ ನಿಮಗೆ ಪ್ರತಿಯೊಂದು ಗಾಡಿನೂ ಸಿಕ್ಬಿಡುತ್ತೆ, ಮಿಕ್ಸ್ ಇರುತ್ತೆ ಇಲ್ಲಿ ಅಂತ ಹೇಳ್ಬೋದು. ಫಸ್ಟ್ ಈ ವ್ಯಾಗನರ್ ಬಗ್ಗೆ ಹೇಳಿ ಸರ್. ಇದು 22ನೇ ಮಾಡಲು. ಈ 22ನೇ ಮಾಡಲು ಬಂದು ಟೋಟಲ್ 10 ಗಾಡಿ ಇದೆ ನನ್ನ ಹತ್ರ. ಓಕೆ. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್, 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೂ ಇದೆ ಗಾಡಿ. 3.5 ಲಕ್ಷಕ್ಕೆ 2022 ಮಾಡಲ್ ರೆಡಿ ವೆಹಿಕಲ್ ಇದು, ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲ, ರೆಡಿ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇರೋದು. 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. ಇದು ಸರ್ ಇದು ಎಷ್ಟನೇ ಮಾಡಲ್ ಸರ್? ಇದು ಬಂದು 2023 ಮಾಡಲ್. ಓಕೆ. ಇದೇ ತರ ಗಾಡಿ ಬಂದ್ಬಿಟ್ಟು ನನ್ನ ಹತ್ರ ಟೋಟಲ್ 35 ವೆಹಿಕಲ್ ಇದೆ. 35 ಗಾಡಿ ಇದೆ. 23 ಮಾಡಲು 35 ವೆಹಿಕಲ್ ಇದೆ. ಇದು ಬಂದು ರೆಡಿ ವೆಹಿಕಲ್. ಸೊ ರೆಡಿ ವೆಹಿಕಲ್ ಬೇಕು ಅಂದ್ರೆ 4 ಲಕ್ಷ ಕೊಡ್ತೀನಿ. ಆಸ್ ಇಟ್ ಇಸ್ ಕಂಡೀಷನ್ ಬೇಕು ಅಂತಂದ್ರೆ ಬರೀ ನಿಮಗೆ 3,70,000 ಕೊಟ್ಬಿಡ್ತೀನಿ ಸರ್. 3,70,000 ರೆಡಿ ವೆಹಿಕಲ್. ಆಸ್ ಇಟ್ ಇಸ್ ಕಂಡೀಷನ್. ಈ ಗಾಡಿನ ಬಂದು ಒಂದು 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ, ರೆಡಿ ವೆಹಿಕಲ್. ಇದು ಸರ್ ಜಸ್ಟ್ ಬೋಲ್ಟ್ ಬಂದು 2017 ಮಾಡಲು ಸರ್. ಒಂದು 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ, ಸೆಕೆಂಡ್ ಓನರ್ ವೆಹಿಕಲ್. 2 ಲಕ್ಷಕ್ಕೂ ಗಾಡಿ ಸಿಗುತ್ತೆ? 2 ಲಕ್ಷಕ್ಕಲ್ಲ ಸರ್, 1,30,000 ಸಿಗುತ್ತೆ, ಅದನ್ನು ತೋರಿಸ್ತೀನಿ. ಹೌದಾ? ಇನ್ನ ಲೋ ಜೆಟ್ ಅಲ್ಲಿ ಇದೆ ಅಂತ ನೋಡಿ. ಇದು ಸರ್ ಎಕ್ಸ್ಪ್ರೆಸ್, ಇದು ಬೇಸ್ ಮಾಡಲು LXi. ಇದನ್ನ ನಿಮಗೆ ಒಂದು 2,60,000 ಫೈನಲ್ ಮಾಡ್ಕೊಡ್ತೀನಿ. 2,60,000 ರೆಡಿ ವೆಹಿಕಲ್. ಓಕೆ. ಆಸ್ ಇಟ್ ಇಸ್ ಕಂಡೀಷನ್ ರೆಡಿ ವೆಹಿಕಲ್ ಗಳೇ. ಸೊ ಇದು ಬಂದು 2018 ಮಾಡಲು ಎಕ್ಸೆಂಟ್, ಬರೀ 2.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 18 ಮಾಡಲ್ ಗಾಡಿ 2.5 ಲಕ್ಷ. ಎಕ್ಸೆಂಟ್, ಉಂಡಾ ಎಕ್ಸೆಂಟ್ 2.5 ಲಕ್ಷಕ್ಕೆ 2018 ಮಾಡಲು ಕೊಡ್ತೀನಿ. ಓಕೆ. ಇನ್ನೊಂದು ಡಿಸೈರ್ ಸರ್? ಸರ್ ಇದು ಡಿಸೈರ್ ಬಂದು 21 ಮಾಡಲ್. ಸೊ ಇದನ್ನ ಬಂದು ಒಂದು 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5 ಲಕ್ಷ ನೆಗೋಷಿಯಬಲ್ ಬರ್ಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಸಿಂಗಲ್ ಓನರ್ ವೆಹಿಕಲ್, ಪ್ರತಿ ಒಂದು ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ. ಬರೀ 1 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡ್ಬನ್ನಿ, ಈ ಗಾಡಿ ಲೋನ್ ಮಾಡ್ಕೊಡ್ತೀನಿ. ಸೂಪರ್ ಸರ್, ಸೂಪರ್. ಇದು ಸರ್ ಇದು ಎಷ್ಟೇ ಮಾಡಲ್ ಬಂದು ಸರ್? ಟಾಟಾ ಜಸ್ಟ್ XM ಮಿಡ್ ವೇರಿಯಂಟ್, 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದನ್ನು ಅಷ್ಟೇ ಸರ್, ಬರೀ 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 17 ಮಾಡಲು 4 ಹೊಸ ಟೈರ್ ಇದೆ. XM ಸರ್, ಇದು ಬೇಸಿಕ್ ಮಾಡಲ್ಲ, ಮಿಡ್ ವೇರಿಯಂಟ್, ಬರೀ 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. ನೋಡಿ ಇನ್ನೂ ವ್ಯಾಗನರ್ ಇದೆ, ಮತ್ತೆ ಇವೆಲ್ಲ ಬಂದು ಸೇಮ್ ಸರ್. ನಾನು ಹೇಳ್ತಾ ಇದ್ದೀನಿ ಸರ್, ಕಸ್ಟಮರ್ಗೆ 22, 23, 24 ಎಲ್ಲ ಇದೆ ನನ್ನ ಹತ್ರ. ಸೊ 3 ಲಕ್ಷ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 24 ಮಾಡಲ ನಾನು ಅವಾಗಲೇ ಹೇಳ್ದಂಗೆ ಬರೀ 3,95,000 ರೂಪಾಯಿಗೆ 24 ಮಾಡಲು ಸಿಂಗಲ್ ಓನರ್ ಗಾಡಿ ವ್ಯಾಗನರ್ ಕೊಡ್ತೀನಿ. ಇದು ನನಗೆ ಗೊತ್ತಿರಂಗೆ ಇದು ಬೆಸ್ಟ್ ಆಫರ್ ಸರ್. ಆರಾಮಾಗಿ ಬಂದು ಇದನ್ನ ಆಫರ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಷ್ಟೇ. ಸೊ ನಿಮ್ಗೆ ಏನಂದ್ರೆ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಮಾಡೆಲ್ ಬೇಕು ಆ ಮಾಡೆಲ್ ಮೇಲೆ ಪ್ರೈಸ್ ಆಗುತ್ತೆ. ಎಕ್ಸಾಕ್ಟ್ ಆಗಿ ಎಲ್ಲಿಗೆ ಬರಬೇಕು ಅಡ್ರೆಸ್ ಹೇಳ್ಬಿಡಿ ಸರ್. ನಮ್ದು ಆಟೋ ಹಬ್ ಅಂತ ಹೇಳಿ ಗಿರಿನಗರ ಪೊಲೀಸ್ ಸ್ಟೇಷನ್ ನಿಯರ್ ಆಗುತ್ತೆ. ನಿಮಗೆ ಲ್ಯಾಂಡ್ ಮಾರ್ಕ್ ಬೇಕು ಅಂದ್ರೆ 2020 ಬಾರ್ ಇದೆ. ಸೊ ನೀವು ನಂಗೆ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಅಂತ ಕಳಿಸಿದ್ರೆ ನಮ್ಮ ಹತ್ರ ಏನೇನ್ ಗಾಡಿ ಇದೆ, ಏನ್ ಪ್ರೈಸ್, ಮತ್ತೆ ಏನ್ ಮಾಡಲ್ಸ್, ರೇಟ್, ಪ್ರತಿ ಒಂದು ಲಿಂಕ್ ಬರುತ್ತೆ ನಿಮಗೆ. ಕಾಲ್ ಮಾಡ್ಲೇಬೇಕು ಅಂತ ಏನಿಲ್ಲ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಕಾಲ್ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಅಂತ ಕಳಿಸಿದ್ರೆ ನಿಮ್ಗೆಲ್ಲ ಲಿಸ್ಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಡಿಸೈರ್ ಸರ್. ಇದು ಆಪಲ್ ಶೇಪ್, ಬರೀ ಪೆಟ್ರೋಲ್ ವೆಹಿಕಲ್. ಇದು 2023 ಮಾಡಲು ಸಿಂಗಲ್ ಓನರ್ VXi ಮಿಡ್ ವೇರಿಯಂಟ್. ಬರೀ 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡು ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಆಪಲ್ ಶೇಪ್ ಇದೆ ನೋಡಿ, ಬರೀ 5.5 ಲಕ್ಷ. 5.5 ಲಕ್ಷ, 1 ಲಕ್ಷ ಕ್ಯಾಶ್ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಎರ್ಟಿಗಾ ಸರ್? ಎರ್ಟಿಗಾ ಒಂದು 2018 ಮಾಡಲು ZX ಟಾಪ್ ಎಂಡ್ ಮಾಡಲು. ಇದನ್ನು ಅಷ್ಟೇ ಸರ್, ನಿಮಗೆ ಒಂದು ಒಳ್ಳೆ ರೇಟ್ ಹೇಳಿ ಸರ್. 5,80,000 ಮಾಡ್ಕೊಡ್ತೀನಿ. 5,80,000 18 ಮಾಡಲು ಸಿಂಗಲ್ ಓನರ್ ZA ಟಾಪ್ ಎಂಡ್ ವೆಹಿಕಲ್. ಇದು ಸರ್ ಇದು 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಬರೀ 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. 2.5 ಲಕ್ಷಕ್ಕೆ ಈ ಗಾಡಿ 2016 ಮಾಡಲು ಸೆಕೆಂಡ್ ಓನರ್. ಇದು ಅಷ್ಟು 4 ಬ್ರಿಸ್ಟನ್ ಟೈರ್ ಇದೆ, ಸಾರಿ ಅಪೋಲೋ ಟೈರ್ ಇದೆ. ಸೆಕೆಂಡ್ ಓನರ್ ವೆಹಿಕಲ್. ಇದು ಅಷ್ಟು ಸಿಕ್ಕಾಪಟ್ಟೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಹಂಗೆ ನೆಕ್ಸ್ಟ್ ಇಂಡಿಕಾನೂ ಇದೆ ನೋಡಿ, ಲೋ ಬಜೆಟ್ ಅಲ್ಲಿ. ಇಂಡಿಕಾ 2016 ಮಾಡಲು ಟಾಪ್ ಎಂಡ್ ವೆಹಿಕಲ್ LX.
ಇದು ಬಂದು ಸಿಂಗಲ್ ಓನರ್ ವೆಹಿಕಲ್ ಸರ್. Okay. ಇಂಡಿಕಾದಲ್ಲಿ ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಕಮ್ಮಿ ಸಿಗೋದು. ಸೊ ನನ್ನ ಹತ್ರ ಇದೆ ಸಿಂಗಲ್ ಓನರ್ ವೆಹಿಕಲ್ 1,30,30,000 ಫೈನಲ್ ಮಾಡ್ಕೊಡ್ತೀನಿ. 1,30,30,000. ಹೌದು ಸರ್. ಇಂಡಿಕಾ ಸಿಂಗಲ್ ಓನರ್ 16 ಮಾಡಲು. 16 ಮಾಡಲ್. ನೋಡ್ತಾ ಇರ್ಬೋದು ಗಾಡಿ ಟಾಪ್ ಎಂಡ್ ಮಾಡಲು. ಟಾಪ್ ಎಂಡ್ ವೇರಿಯಂಟ್ ಅಂತ 1,30,30,000. ಹೌದು ಸರ್. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇದೆ ನೋಡಿ, ಇದೆಷ್ಟನೇ ಮಾಡಲ್ ಸರ್? ಬ್ರೋ ಇದು 2023 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ. ಬರೀ ಸ್ವಿಫ್ಟ್ ಸರ್, ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್. ಓಕೆ. ಇದನ್ನ ನಾನು ನಿಮಗೆ ಒಂದು 5,30,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,30,30,000ಕ್ಕೆ ಇನ್ನೊಂದು ಶಿಫ್ಟ್. 23 ಮಾಡಲು ಬರೀ ಸ್ವಿಫ್ಟ್, ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್. 23 ಮಾಡಲ್ ಶಿಫ್ಟ್ ಎಷ್ಟು ಸರ್? ಸರ್ VXI ಬರೀ 5,30,30,000 ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಸೆಲೆರಿಯೋ ಸರ್? ಸರ್ ಸೆಲೆರಿಯೋ ತುಂಬಾ ಜನ ಕೇಳ್ತಾ ಇದ್ರು. ಲಾಸ್ಟ್ ಟೈಮ್ ಒಂದು ಗಾಡಿ ಇತ್ತು, ಅದು ಸೋಲ್ಡ್ ಆಯಿತು. ಸೊ ಇದು ಬಂದು 20 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. ನಿಮ್ಗೊಂದು 2,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,70,000 ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ 20 ಮಾಡಲು. 2020 ಮಾಡಲ್. ಹೌದು, ಪೆಟ್ರೋಲ್ ವಿತ್ CNG ಓಕೆ. ಶೋರೂಮ್ ಫಿಟ್ಟಿಂಗ್ ಇದೆ. ಇದನ್ನು ಬರೀ 2,70,000. 2,70,000 ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಬರ್ತಾರೆ, ಬೆಸ್ಟ್ ಪ್ರೈಸ್ ಮಾಡ್ಕೊಡಿ.